ಆದ್ರಿಂದ ಮನುಷ್ಯನಿಗೆ 10,000 ರೂಪಾಯಿ ವಾಚ್ಮೆನ್ ಕೆಲಸ ಮಾಡ್ತಾನೆ, 12,000 ಸಂಬಳ ಸಿಗುತ್ತೆ. ಅವನು 1,00,000 ರೂಪಾಯಿ ಯಾವುದೇ ಕಾರಣಕ್ಕೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅವನು 1,00,000 ರೂಪಾಯಿ ನಿಜವಾಗ್ಲೂ ಸಿಗಬೇಕು ಅಂದರೆ ಅವನು ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕು. ವಾಚ್ಮೆನ್ ಹೆಂಗೆ ಯೋಗ್ಯತೆ ಅರ್ಹತೆ ಹೆಚ್ಚಿಸ್ಕೊಳ್ಳೋದು? ಅವ್ನು ಚೆನ್ನಾಗಿ ಓದಕ್ಕೆ ಬರಬೇಕಂದ್ರೆ ಓದಿರ್ಬೇಕು, ಸೆಕೆಂಡ್ PUC ಓದಿರ್ಬೇಕು, ಇಂಗ್ಲೀಷ್ ಮಾತಾಡಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು. ಇದೆಲ್ಲ ಬಂದರೆ ಎಲ್ಲೋ ಒಂದು ಟ್ರೈನಿಂಗ್ ಹೋದರೆ ಗನ್ಮ್ಯಾನ್ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ತಗೊಂಡು ಗನ್ ತಗೊಂಡು ಬಂದರೆ ಅವನಿಗೆ ನೋಡಪ್ಪ ಒಂದು 50,000 70,000 ರೂಪಾಯಿವರೆಗೂ ಸಿಗ್ತದೆ. ಅದನ್ನು ನಿಧಾನವಾಗಿ ಬೆಳೀತಾ 1,00,000 ಟಾರ್ಗೆಟ್ ರೀಚ್ ಆಗ್ತಾನೆ. ನಾನು ಇದನ್ನು ಮಾಡಿಸಿದ್ದೀನಿ, ಸುಮಾರು ಜನಕ್ಕೆ ಮಾಡಿಸಿದ್ದೀನಿ. ಅವನು ಏನೇ ಕೆಲಸದಲ್ಲಿದ್ದರೂ ಕೂಡ ಅವನು ಏನು ಸಂಪಾದನೆ ಮಾಡ್ತಾವನೆ 10ರಷ್ಟು ಸಂಪಾದನೆ ಮಾಡೋದಕ್ಕೆ ಆ ಯೋಗ್ಯತೆ ಅರ್ಹತೆಗಳನ್ನು ಹೇಗೆಲ್ಲ ಬೆಳೆಸ್ಕೊಳ್ಬೇಕು ಅದನ್ನು ಖಂಡಿತವಾಗ್ಲೂ ನಿಧಾನವಾಗಿ ಹೇಳಿ ಅವ್ರಿಗೆ ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಇದನ್ನ ಇಷ್ಟ ಇಲ್ಲ. ಇಲ್ಲಿ ಒಬ್ಬ ಅವನ ಹೆಸರೇನೋ ಗೊತ್ತಿಲ್ಲ, ಮರ್ತೋಯ್ತು ನನಗೆ. ಸೊ ಆಟೋ ಡ್ರೈವರು ಒಂದ್ಸಲ ಬಂದ, ಎಲ್ಲ ನರಸಿಂಹಮೂರ್ತಿ ಅಂತ ಆತ್ಮ ಸಮೃದ್ಧಿ ಯೋಗ ಕ್ಲಾಸಲ್ಲಿದ್ದ. ಒಂದೇ ಸಲ ಬಂದ ಹಿಂಗೆಲ್ಲ ಕೇಳ್ದ, ಆಮೇಲೆ ಹೇಳ್ದ ಹಿಂಗೆಲ್ಲ ಮಾಡೋ ಅಂತ. ಹೇಳಿದ್ದನ್ನು ಯಾರಿಗೂ ಮಾಡಕ್ಕೆ ಉಪಯೋಗ ಇಲ್ಲ, ಅವ್ರಿಗೆ ಬರೋದಿಲ್ಲ. ನಾನು ಚೆನ್ನಾಗಿ ನನ್ನ ಹತ್ರ ಯಾರ್ಯಾರು ಬಂದಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಕೆಲವೊಂದು ಕ್ರಿಯೆಗಳನ್ನು ಮಾಡಕ್ಕೆ ಕೊಟ್ಟಿರ್ತೀನಿ, ಇಂತಿಂಥ ಕ್ರಿಯೆಗಳು ಮಾಡಿ ಅಂತ. ಆ ಕ್ರಿಯೆ ಏನು ಅಂತಂದ್ರೆ ನನ್ನ ತೆವಲ್ಗೋಸ್ಕರ ಮಾಡೋ ಅಂಥದ್ದಲ್ಲ, ನಿಮ್ಮ ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ನಾನು ಮಾಡೋವಂಥ ಕ್ರಿಯೆ. ಅದನ್ನ ಮಾಡೋದಿಲ್ಲ. ಕೆಲವರು ನನಗೆ ಹೇಳ್ಕೊಡ್ತಾರೆ. ಯಾವನೋ ಒಬ್ಬ ಬಿಜಾಪುರದಿಂದ ಬಂದಿದ್ದ, ಅವ್ನ ಸೈಟ್ ಸೇಲ್ ಆಗಬೇಕು, ಯಾರಾದರೂ ತಗೊಳಕ್ ಬಂದರೆ ಅವ್ರದ್ದು ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ಕಳಿಸು ಅಂತಂದರೆ, ಅವರೆಲ್ಲ ಬರೋರೆಲ್ಲ ತಗೊಳ್ಳಲ್ಲ ಗುರುಜಿ, ಯಾರು ನನಗೆ ಕನ್ಫರ್ಮ್ ಆದರೆ ಅವ್ರನ್ನ ಕಳಿಸ್ತೀನಿ. ನಾನು ಹೇಳ್ದಂಗೆ ನೀನು ಕೇಳಬೇಕಾ ಇಲ್ಲ ನೀನು ಹೇಳ್ದಂಗೆ ನಾನು ಕೇಳಬೇಕಾ? ಹೇಳಿದ್ದನ್ನು ಕೇಳಲಿ, ಯಾರಾದರೂ ಬರಲಿ, ದಿನಕ್ಕೆ 10 ಜನ ಬರಲಿ, ನಾನು ಹೇಳಿದ್ದನ್ನು ಕಳಿಸು. ಅಲ್ಲ, ನಿಮಗೆ ಬೇಸರ ಆಗುತ್ತೆ. ಬೇಸರ ಆಗಂಗಿದ್ರೆ ನಾನೇ ಕೇಳ್ತಾ ಇದ್ದೆ. ನನಗೆ ಬೇಸರ ಆಗಿದ್ರೆ ಹಿಂಗೆ ಮಾಡು ಅಂತ ನಿನಗೆ ನಾನೇ ಕೇಳ್ತಾ ಇದ್ದೆ. ನೀನೇ ಬೇಸರ ಆಗಿದೆ ಅಂತ ತಿಳ್ಕೊಂಬಿಟ್ರೆ ಈಗ ನೀನು ಅದನ್ನ ಕಳ್ಸಕ್ಕೆ ನಾನೇನಾದ್ರು ನಿನಗೆ ದುಡ್ಡು ಕೊಡ್ಬೇಕಾ ಅಥವಾ ನೀನು ನನಗೇನಾದ್ರೂ ದುಡ್ಡು ಕೊಡ್ಬೇಕಾ? ಪುಕ್ಸಟ್ಟೆ ಗಂಡ ಹೊಟ್ಟು ತುಂಬುಂಡ. ಸುಮ್ಮನೆ ಬಂದ, ಅವನ ಹೆಸರು, ಫೋಟೋ, ಡೇಟ್ ಆಫ್ ಬರ್ತ್ ಕಳಿಸ್ದ. ಏನೋ ಫೋನ್ ನಂಬರ್, ಫೋಟೋ ಇಲ್ಲ, ಬೇಡ, ಅವನ ಹೆಸರು ಕಳಿಸು, ಫೋನ್ ನಂಬರ್ ಕಳಿಸು, ಇದು ಎರಡಾದ್ರೂ ಸಿಗ್ತದೆ. ನೋಡಿದ್ರೆ ಒಂದು ಅಂದಾಜು ಗೊತ್ತಾಗುತ್ತೆ ಎಷ್ಟು ವಯಸ್ಸು. ಹಾಕು, ಬರೀ ಒಂದು 50 ವರ್ಷ ಅಂದಾಜು ಅಂತ ಬರೀ ಕಳಿಸು. ಇಲ್ಲ, ಇದುವರೆಗೂ ಕಳಿಸಿಲ್ಲ. ಬಂದು 1 ತಿಂಗಳಾಯ್ತು ಆಲ್ರೆಡಿ. 1 ತಿಂಗಳಿಂದ ಏನು ಅಪ್ಡೇಟ್ ಇಲ್ಲ. ನಾನು ಬರೋರ್ಗೆ ಎಲ್ರಿಗೂ ಹೇಳ್ತೀನಿ, ನಿಜವಾಗ್ಲೂ ನಿಮ್ಗೇನಾದರೂ ನನ್ನ ಮೇಲೆ ಗೌರವ ಇದ್ದರೆ, ಪ್ರೀತಿ ಇದ್ದರೆ, ಭಕ್ತಿ ಇದ್ದರೆ, ಸೊ ನನ್ನ ಮೇಲೆ ಕಾಳಜಿ, ಅಕ್ರೆ ಇದ್ದರೆ, ನಾನು ಹೇಳೋ ಕ್ರಿಯೆಗಳನ್ನು ನೀವು ಚಾಚು ತಪ್ಪದೆ ಮಾಡೋದ್ರಲ್ಲಿ ಅದರಲ್ಲಿ ರಹಸ್ಯ ಅಡಕವಾಗಿದೆ. ಆ ರಹಸ್ಯ ಏನು? ಯೋಗ್ಯತೆ ಅರ್ಹತೆಯನ್ನು ಹೆಚ್ಚಿಸುವಂಥ ರಹಸ್ಯ ಅದು ನಿಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಿಮಗೆ ಸಮಸ್ಯೆಗಳಿದೆ, ಅದಕ್ಕೆ ನೀವು ಬೆಳೀತಾ ಇಲ್ಲ. ಆ ಬೆಳಿಬೇಕು ಅಂದರೆ ಆ ಯೋಗ್ಯತೆ ಅರ್ಹತೆಗಳನ್ನು ಈ ಮೂಲಕ ಹೇಗೆ ನಾನು 1 ರೂಪಾಯಿ ಜೋಬಿಂದ ತೆಗೆದು ಹುಂಡಿಗೆ ಹಾಕಪ್ಪ, 1 ವರ್ಷ ಹಾಕಯ್ಯ, ನಿಧಾನವಾಗಿ ಹಾಕು, ಹುಂಡಿ ತುಂಬುತ್ತದೆ. ಅದು 1 ರೂಪಾಯಿ ಹುಂಡಿ ಭಿಕ್ಷಕರಿಗಾದ್ರೂ ಕೊಟ್ಬಿಡು, ಯಾರಿಗಾದ್ರೂ ದಾನ ಮಾಡ್ಬಿಡು, ಅದ ಲೆಕ್ಕ ಇಲ್ಲ. ನೀನು 1 ರೂಪಾಯಿ ತೆಗೆದು ಹಿಂಗೆ ಹಾಕ್ತಿಯಲ್ಲ, ಇಲ್ಲಿ ನಿನಗೆ ದುಡ್ಡು ನಿಲ್ಲೋ ಅಂತ ಒಂದು ರಹಸ್ಯ ನಿನಗೆ ಸಿಗ್ತದೆ. ಆ ಯೋಗ್ಯತೆ ಅರ್ಹತೆಯನ್ನು ನಾನು ಅವನನ್ನು ಬೆಳೆಸ್ತಾ ಇದ್ದೀನಿ. ಇದನ್ನ ಬೆಳೆಸ್ಕೊಳಕ್ ರೆಡಿ ಇಲ್ಲ ಅಂತಂದ್ರೆ, ಅವ್ರು ಹೇಳ್ದಂಗೆ ನಾನು ಕೇಳಬೇಕು ಅಂದ್ರೆ ನನ್ನ ಅವಶ್ಯಕತೆ ಅವ್ರಿಗಿಲ್ಲ. ಸೊ ಇಲ್ಲಿ ಬರೋ ಅಂಥವ್ರು ಸಾಕಷ್ಟು ಜನ ಹಂಗೆ ಮಾಡ್ತಾರೆ, ಕಳ್ಕೊಳ್ತಾರೆ. ಸೊ ಸಾಕಷ್ಟು ಜನ ಹಿಂಗೆ ಮಾಡ್ತಾರೆ. ಇವರೆಲ್ಲ ಒನ್ ವೇ ತೋಗೇಶ ಅಂತ. ಸೊ ಅವನು ಯಾವಾಗ ಇಷ್ಟ ಬಂದಾಗ ಬರ್ತಾನೆ, ಅವ್ನಿಗೆ ಹೆಂಗೆ ಬೇಕಂಗಿರ್ತಾನೆ, ಅವ್ನು ಬೇಕು ಅಂದಾಗ ಮಾತಾಡ್ತಾನೆ. ಅಂದರೆ ಅವನಿಗೆ ಇಷ್ಟ ಬಂದಾಗ ಅವೈಲಬಿಲಿಟಿ ಇರಬೇಕು. ನಾನು ಹೇಳಿದ್ದು ಯಾವುದನ್ನು ಅವನು ಮಾಡೋದಿಲ್ಲ. ಅವನಿಗೆ ಹೆಂಗೆ ಮೂಡ್ ಬರ್ತದೆ ಹಂಗೆ, ಸ್ವಿಂಗ್ ಮೂಡ್ ಅಂತ ಕರೀತಾರೆ. ಹೋಗ್ಬೇಕಾ ಹೋಗ್ಬಿಡೋದು, ಕಿತ್ಕೋಬೇಕಾ ಕಿತ್ಕೊಂಬಿಡೋದು, ಬರಬೇಕಾ ಬಂದ್ಬಿಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಒನ್ ವೇ, ಈ ಯೋಗ್ಯತೆ ಅರ್ಹತೆ ಇಲ್ಲ ಅಂದರೆ ಯಾವುದೂ ಸಿಗೋದಿಲ್ಲ ನಿಮಗೆ. ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಸಿಕ್ಕಿರ್ತದೆ, ಬಂದ್ಬಿಡ್ತದೆ. ಈ ಯಾರೋ ಒಬ್ರು ಗೌರ್ಮೆಂಟ್ ಆಫೀಸರು ಸುಮಾರು ಬೇಜಾನ್ ದುಡ್ದುಬಿಟ್ಟವನೆ, ಸಿಕ್ಕಾಪಟ್ಟೆ ದುಡ್ದುಬಿಟ್ಟವನೆ. ಎಷ್ಟು ದುಡ್ದವನೆ ಅಂತಂದ್ರೆ 100 ಕೋಟಿ ದುಡ್ದುಬಿಟ್ಟವನೆ. ಬಟ್ ಈಗ ಎಷ್ಟೈತೆ ಅಂದ್ರೆ ಏನೂ ಇಲ್ಲ, ಎಲ್ಲ ಫುಲ್ ಝೀರೋ. ಯಾಕಿಲ್ಲ? ಆ ಯೋಗ್ಯತೆ ಅರ್ಹತೆಯನ್ನ ಅವನು ಬೆಳೆಸ್ಕೊಂಡಿಲ್ಲ. ದುಡ್ಡು ಮಾತ್ರ ಬೇಜಾನ್ ದುಡ್ದವನೆ. ಯಾರಿಗೆ ಯೋಗ್ಯತೆ ಅರ್ಹತೆ ಇಲ್ದಿರ ದುಡ್ಡು ದುಡಿತೀರ, ನೀವು ಏನೇ ವ್ಯಾಪಾರ ಮಾಡಿ, ನೀವು ವ್ಯವಸಾಯ ಮಾಡಿ, ನೀವು ಯಾವುದೇ ರೀತಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ, ನೀವು ಏನೇ ಕಳ್ತನ ಮಾಡಿದ್ರು ಅಷ್ಟೇ,
ಆ ಕಳ್ತನ ಮಾಡಿದ ದುಡ್ಡನ್ನು ಕೂಡ ಅಷ್ಟೇನೆ, ಅದಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು ತಿನ್ನೋದಕ್ಕೆ. ಅದಕ್ಕೆ ನಾವು ಏನೇನು ಪಡ್ಕೊಂಡು ಬಂದಿದ್ದೀರಿ ಅಷ್ಟನ್ನು ಮಾತ್ರ, ಅದನ್ನ ಮುಷ್ಟಿ ಅಂತ ಕರೀತಾರೆ. ಮುಷ್ಟಿ ಅಂದ್ರೆ ನೋಡಿ ಇಷ್ಟು ಮಾತ್ರನೇ ನಮಗೆ ದಕ್ಕಿದ್ದು, ಇನ್ನು ಮಿಕ್ಕಿದ್ದೆಲ್ಲ ಸಿಗ್ತದೆ. ಕಳ್ಳ 1 ಕೋಟಿ ಲೂಟಿ ಮಾಡ್ತಾನೆ, ಆ 1 ಕೋಟಿಲಿ ಎಷ್ಟು ಖರ್ಚು ಮಾಡ್ತಾನೆ ಅವನು? ಉದಾಹರಣೆಗೆ ಏನೋ ಜಾಲಿ ಜಾಮ್ ಜೂಮ್ ಅಂತ ಏನೋ ಹೋದ, ಬಿರಿಯಾನಿ ತಿಂದ, ಎಲ್ಲ ಹುಡುಗಿ ಶೋಕಿ ಮಾಡ್ದ, ಮಜಾ ಮಾಡ್ದ, ಒಂದು 10 ಲಕ್ಷ 20 ಲಕ್ಷ ಖರ್ಚು ಮಾಡ್ದ, ಇನ್ನು 90 ಲಕ್ಷ ಏನ್ ಮಾಡ್ದ? ಅದು ಅವನ ಹತ್ರ ಇರೋದಿಲ್ಲ. ಎಲ್ಲೋ ಜೂಜಾಟದಲ್ಲಿ ಕಳೆದ್ಬಿಟ್ಟಿರ್ತಾನೆ, ಎಲ್ಲೋ ಕುದುರೆ ಬಾಲದಲ್ಲಿ ಕಳೆದ್ಬಿಟ್ಟಿರ್ತಾನೆ, ಎಲ್ಲೋ ಅವನು ಇವನೊಬ್ಬನಿಗೆ ಮೋಸ ಮಾಡ್ದ, ಅವನು ಇನ್ನೊಬ್ಬ ಯಾರೋ ಮೋಸ ಮಾಡ್ಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟ. ಅಂದ್ರೆ ಸಿಕ್ಕಿದೆಷ್ಟು? ಮುಷ್ಟಿಯಷ್ಟು. 1 ಕೋಟಿ ಕಳ್ತನ ಮಾಡ್ದ ಪಾಪ ಕಷ್ಟಪಟ್ಟು, ಬಟ್ ಉಳಿಲಿಲ್ಲ, ಇನ್ನೊಬ್ಬ ಯಾರೋ ಹೊಡ್ಕೊಂಡು ಹೋದ. ಸೊ ಹಂಗಾಗಿರೋದ್ರಿಂದ ಕಳ್ತನನೇ ಮಾಡಿದ್ರು ಕೂಡ ಅದು ನಮ್ಮ ಬಳಿ ಉಳಿಯೋದಿಲ್ಲ ಅಂತಂದ್ರೆ, ಸೊ ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಬಹಳ ಸ್ಪಷ್ಟವಾಗಿ, ಏನನ್ನೇ ಬೇಕಾದರೂ ಯೋಗ್ಯತೆ ಅರ್ಹತೆಯನ್ನ ನಾವು ಸಂಪಾದನೆ ಮಾಡೋದು ಕಲಿಬೇಕು. ಈ ಯೋಗ್ಯತೆ ಅರ್ಹತೆಯನ್ನ ಸಂಪಾದನೆ ಮಾಡೋದು ಹೇಗೆ ಅಂತಂದ್ರೆ, ಅರಿವಿನಿಂದ ಮಾತ್ರ ಸಾಧ್ಯ, ಗುರುವಿನಿಂದ ಮಾತ್ರ ಸಾಧ್ಯ. ಚೆನ್ನಾಗಿ ಬರೆದಿಟ್ಕೊಂಬಿಡಿ, ಇದೆಲ್ಲ ಬಹಳ ಬಹಳ ಅತ್ಯಮೂಲ್ಯವಾದ ಅಂಶಗಳು. ಅರಿವಿನಿಂದ ಮಾತ್ರ ಸಾಧ್ಯ, ಗುರುವಿನಿಂದ ಮಾತ್ರ ಸಾಧ್ಯ ಯೋಗ್ಯತೆ ಅರ್ಹತೆ. ಇಲ್ಲ ನೀವು ಏನೇ ತಿಪ್ಪರ್ಲಾಗ ಮಾಡಿದ್ರು ನಾನು ಸ್ವಯಂಕೃತವಾಗಿ ಯೋಗ್ಯತೆ ಅರ್ಹತೆಯನ್ನು ಬೆಳೆಸ್ಕೊಳ್ತೀನಿ ಅಂತಂದ್ರೆ ಹಾಗೂ ಬೆಳೆಸ್ಕೊಳ್ಬೋದು. ಅದಕ್ಕೂ ನಿಸರ್ಗ ವ್ಯವಸ್ಥೆ ಮಾಡಿಕೊಡುತ್ತೆ. ಎಷ್ಟು ಲಕ್ಷದಲ್ಲಿ ಒಬ್ಬನಿಗೆ ಆ ಯೋಗ್ಯತೆ ಅರ್ಹತೆ ಇರುತ್ತೆ. ಅದು ಅವನಿಗೆ ಯಾವುದೇ ಗುರುಗಳ ಅವಶ್ಯಕತೆ ಇಲ್ಲ, ಯಾವುದೇ ಶಿಕ್ಷಕರ ಅವಶ್ಯಕತೆ ಇಲ್ಲ. ಅವನು ಬೆಳೆಯೋದನ್ನ ನೋಡಿಕೊಂಡು ಇನ್ನು ಮಿಕ್ಕಿದ್ದು 99,999 ಜನ ಏನ್ ಮಾಡ್ತಾರೆ, ಅವನು ಬೆಳೆದವನೇ ಅಂದ್ರೆ ನಾನು ಬೆಳಿತೀನಿ ಅಂತ ಹೋಗ್ತಾರೆ. ಪಾಪ ಅವ್ನು ಸರ್ರ ಅಂತ ರಾಕೆಟ್ ಏರ್ದಂಗೆ ಏರ್ಬಿಡ್ತಾನೆ, ಇವರು ದವಾಕೊಂಡ್ಬಿಡ್ತಾರೆ, ಸಿಗಾಕೊಂಡ್ಬಿಡ್ತಾರೆ, ಒದ್ಲಾಡ್ತಾ ಇರ್ತಾರೆ ವಿಲ್ವಿಲ್ಲ ಅಂತ. ಇವ್ರು ಏನ್ ಮಾಡಿದ್ರು ಆಗೋದಿಲ್ಲ. ಕೆಲವ್ರಿಗೆ ಹೆಂಗಿರುತ್ತೆ ಅಂತಂದ್ರೆ, ಮೊನ್ನೆ ಯಾರಿಗೋ ಒಬ್ರಿಗೆ ಕೌನ್ಸಿಲಿಂಗ್ ಮಾಡಿದೆ. ಅದು ಎಂತ ಕಾನ್ಫಿಡೆಂಟ್ ಅಂದ್ರೆ, ಕಾನ್ಫಿಡೆಂಟ್ ಅಲ್ಲ, ಓವರ್ ಕಾನ್ಫಿಡೆಂಟ್. ನಾನ್ ಮಾಡ್ಬಿಡ್ತೀನಿ, ಅದು ಹಾಗೆ ಆಗ್ಬಿಡ್ತದೆ, ಇಷ್ಟು ವರ್ಷ ನಾವು ಪ್ರಯತ್ನ ಪಟ್ಬಿಟ್ಟಿದ್ದೀರಿ, ಆಗ್ಬಿಡ್ತು ಅಂತ. ಪಾಪ ಏನೋ ಜೋಶಲ್ಲಿದ್ದಾರೆ, ಚಾಲೆಂಜ್ ಕಟ್ಬಾರದು. ನನಗೆ ಈ ತರ ಓವರ್ ಕಾನ್ಫಿಡೆನ್ಸ್ ಇದ್ರೆ ಚಾಲೆಂಜ್, ನಾನು ನಿನಗೆ ಇನ್ನೂ ಎಷ್ಟು ವರ್ಷ ಬೇಕು? 1 ವರ್ಷ 3 ವರ್ಷ ಟೈಮ್ ಕೊಡ್ತೀನಿ. ನೀನ್ ಏನು ಆಗ್ಬಿಡ್ತೀನಿ ಅಂತಂತೆಲ್ಲ ಅದನ್ನ ಮಾಡ್ಬಿಟ್ಟು ತೋರಿಸ್ಬೋದು. ನೀವು ನಾನ್ ಕೊಡಲ್ಲ. ನೀನ್ ಚಾಲೆಂಜ್ ಕಟ್ಟಿ ಹೇಳ್ತಾ ಇದೆಯಲ್ಲ, ನನ್ನ ಕೈಲಿ ನಾನು ಬೇಕಾದ್ರೆ ನಿಮ್ಗೆ 1 ವರ್ಷದಲ್ಲಿ ರೀಚ್ ಮಾಡಿಸ್ತೀನಿ, ಅದು ಬೇರೆ. ಆ ಯೋಗ್ಯತೆ ಅರ್ಹತೆಯನ್ನು ಸಂಪಾದನೆ ಮಾಡಿಸೋ ಕಲೆ ನನ್ಗೆ ಗೊತ್ತಿದೆ, ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡ್ತೀನಿ. ನೀವು ನನ್ನ ಮಾರ್ಗದರ್ಶನ ಇಲ್ದೇನೆ, ನನ್ನ ಸಂಪರ್ಕ ಇಲ್ದೇನೆ ನೀವು 3 ವರ್ಷ ಸಮಯ ಕೊಡ್ತೀನಿ, ಅದನ್ನ ಮಾಡಿ ತೋರಿಸ್ಬಿಡಿ. ಏನ್ ಓವರ್ ಕಾನ್ಫಿಡೆನ್ಸ್, ನಾ ಮಾಡ್ಬಿಡ್ತೀನಿ, ಖಂಡಿತವಾಗ್ಲೂ ಆಗೇ ಬಿಡ್ತು. ಆಗಿಲ್ಲ, ಅದು 7 ವರ್ಷದಿಂದ ಏನು ದಬಾಕಿಲ್ಲ, ಇನ್ನು 2 ವರ್ಷ 3 ವರ್ಷದಲ್ಲಿ ಏನ್ ದಬಾಕ್ತಾರೆ? ಖಂಡಿತವಾಗ್ಲೂ ಆಗೋದಿಲ್ಲ. ಬಟ್ ಕಾನ್ಫಿಡೆಂಟ್ ಹೆಂಗಿದೆ ಅಂದ್ರೆ, ಓವರ್ ಕಾನ್ಫಿಡೆಂಟ್, ನಾನು ಮಾಡ್ತೀನಿ ಅಂತ. ಬಹಳ ಇಷ್ಟ ಕಾನ್ಫಿಡೆಂಟ್ ಇರಬೇಕು. ಆ ಕಾನ್ಫಿಡೆಂಟ್ ಹೆಂಗಿರ್ಬೇಕು? ಯೋಗ್ಯತೆ ಅರ್ಹತೆ ಜೊತೆಯಲ್ಲಿ ಇರಬೇಕು ಕಾನ್ಫಿಡೆಂಟ್. ಆ ಯೋಗ್ಯತೆ ಅರ್ಹತೆ ಜೊತೆಯಲ್ಲಿದ್ದಾಗ ಅವಾಗ ನೋಡಪ್ಪ ಅದಕ್ಕೆ ಬೆಲೆ. ಸುಮ್ಮನೆ ಮುಟ್ಟಾಳ್ರು, ಮೂಢ ಅಂತ ಕರೀತಾರೆ. ಸೊ ಮೂಢರು ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಆಗಲ್ಲ, ಬಟ್ ಹೇಳ್ಬಿಡ್ತಾರೆ, ನಾನು ಮೇಲ್ಗಡೆ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿಂದ ಡೈ ಹೊಡೆದ್ಬಿಡ್ತೀನಿ, ಇನ್ನೂ ಬೆಟ್ಟನೇ ಹತ್ತಿಲ್ಲ, ಹತ್ತಕ್ಕಿಂತ ಮುಂಚೆ ಹತ್ಬಿಟ್ಟು ಡೈ ಹೊಡೆದ್ ಬಿಡ್ತಾನಂತೆ. ನೀನ್ ಮೊದ್ಲು ಬೆಟ್ಟ ಹತ್ತೋ, ಆಮೇಲೆ ನೀನ್ ಡೈ ಹೊಡಿಯುವಂತೆ. ಇಲ್ಲ ನಾನು ಹೋಗಿ ಡೈ ಹೊಡೆದ್ಬಿಡದೆ. ಸರಿ ಆಯ್ತು ನಡಿಯಪ್ಪ. ಹೇಳೋದು ಬಹಳ ಸುಲಭ, ಬಟ್ ಮಾಡಿ ತೋರಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಅದಕ್ಕೋಸ್ಕರ ಎಲ್ಲರೂ ಕೂಡ